ಇವತ್ ನೀವು ಮಾಡಿದ್ದೇನು? ಪ್ರಧಾನಿ ಮೋದಿ ಅವರೇ ಏನ್ ಮಾಡಿದ್ರೆ? ಈಗೋಗೋಸ್ಕರ ಯಾರನ್ನೂ ಕೂಡ ಧರಣಿ ನೀಡ್ತಾ ಇರೋಂತ ಆ ಹುಡುಗರನ್ನ ಸಂಪರ್ಕ ಮಾಡಕ್ ಬಿಡ್ಲಿಲ್ಲ. ಪಾರ್ಲಿಮೆಂಟ್ ಕಡೆ ನಡ್ಕೊಂಬಂದ್ರು. ಅವರ ಮೇಲೆ ಲಾಠಿ ಏಟ್ ಬಿತ್ತು, ಅವರ ಮೇಲೆ ಬೂಟ್ ಏಟ್ ಬಿತ್ತು, ಬ್ಯಾರಿಕೇಡ್ ಗಳಿಗೆ ಕರೆಂಟ್ ಗಳನ್ನ ಕೊಡ್ದಿದ್ದಾರೆ, ಕಟ್ಟಾಕಿ ಹೊಡೆದಿದ್ದಾರೆ. ಇದಾ ಪ್ರಜಾಪ್ರಭುತ್ವ? ರೇ ಮೋದಿ ಅವರೇ, ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಈ ದೇಶದ ಪ್ರಧಾನಿ ಆಗ್ಬಿಟ್ರೆ, ಆ ಯುವ ಜೊತೆ ಪ್ರೊಟೆಸ್ಟ್ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಸಂವಿಧಾನದ ಹಕ್ಕು. ಈ ಹಕ್ಕನ್ನ ಅದು ಪ್ರಧಾನಿ ಮೋದಿನೂ ಕಿತ್ಕೊಳಕ್ಕಾಗಲ್ಲ. ಈ ದೇಶದಲ್ಲಿ ಎಷ್ಟೇ ಸರ್ಕಾರಗಳು ಬಂದು ಕತ್ಕೊಳಕ್ಕಾಗಲ್ಲ. ಅಲ್ರೇ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ರಿ ನೀವು ಮಾಡಿದ್ದು. ಆ ಹುಡುಗರ ಮೇಲೆ ಲಾಠಿ ಚಾರ್ಜ್ ಏನ್ ತಪ್ಪು ಮಾಡಿದ್ರು? ನಿನ್ನೆವರೆಗೂ ಅವರು ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೂತ್ಕೊಂಡು ವೇಟ್ ಮಾಡಿದ್ರು. ಶೋಕಿಲಾಲ್ ಪೇಟ ಕಟ್ಕೊಂಡು ಪಂಜಾಬ್ ಹೋಗ್ತಾರೆ, ಕೇರಳ ಹೋಗ್ತಾರೆ ಚುನಾವಣೆಗೆ. ಆ ಎಣ ಬಿದ್ದದ್ದು ಮಣಿಪುರ್ಗೆ ಹೋಗಲ್ಲ. 800 ಜನ ಪಂಜಾಬ್ ಅಲ್ಲಿ ರೈತರು ಸತ್ರು. ಈ ದೇಶದ ಪ್ರಧಾನಿ ಸಾರ್ವಜನಿಕ ಸೇವಕನ ಅಥವಾ ರಾಜನ? ಮೊದಲು ಈ ಪ್ರಶ್ನೆಗೆ ಜನ ಉತ್ತರ ಕಂಡುಕೊಳ್ಬೇಕು. ಈ ಡಸಂಟ್ ಕೇರ್. ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಜನರಿಂದ ಜನರಿಗೋಸ್ಕರ, ಜನರಿಗಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಮೋದಿಯಿಂದ ಮೋದಿಗೋಸ್ಕರ, ಮೋದಿಯಿಂದಲೇ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ವ್ಯಕ್ತಿಯನ್ನ ಎದುರಾಕಣಕ್ಕೆ ವಿರೋಧ ಪಕ್ಷದವ್ರು ತಯಾರಿಲ್ಲ. 20 ದಿನಗಳಿಂದ ದೆಹಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ಕೂಡ ಡೋಂಟ್ ಕೇರ್, ನಾವು ಕೇರ್ ಮಾಡಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಈ ಕೇಂದ್ರ ಸರ್ಕಾರ, ಅವರ ಆಡಳಿತ ಉಪವಾಸ ಕೂತ್ಕೊಂಡಿದ್ದಂತ ವ್ಯಕ್ತಿಯನ್ನ ಎತ್ತಾಕೊಂಡು ಹೋಗ್ತಾರೆ. ಇಡೀ ದೇಶ ಮೌನವಾಗಿ ಕೂತ್ಕೊಳ್ತದೆ. ಭಯ. ಎಲ್ಲಿ ಸಿಬಿಐ ರೇಡ್ ಆಗ್ಬಿಡುತ್ತೆ, ಎಲ್ಲಿ ಇಡಿ ರೇಡ್ ಆಗ್ಬಿಡುತ್ತೆ, ಭಯ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸೇವಕನಾಗಿದ್ದರೆ ಈ ಪ್ರಧಾನ ಮೋದಿ ಕಳಿಸ್ಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ ಅಲ್ರೇ, ಯಡಿಯೂರಪ್ಪನ ಏಜ್ ಆಗಿದೆ ಅಂತ ರಾಜೀನಾಮೆ ಕೊಡ್ಸಿದ್ರು. ಒಂದು ರಿಯಲ್ ಕಾಸ್ಗೆ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಿಸ್ಲಿಕ್ಕೆ ಆ ಸ್ವಾಭಿಮಾನ, ನಾನು ಏನ್ ಕೇರ್ ಮಾಡೋದು, ನಾನು ಒಂದು ರಾಜ್ಯ ಆದ್ಮೇಲೆ ಇನ್ನೊಂದು ರಾಜ್ಯದಲ್ಲಿ ಬಿಜೆಪಿ ಸ್ಥಾಪನೆ ಮಾಡ್ತಾ ಇದ್ದೀನಿ. ಸತತವಾಗಿ 3ನೇ ಬಾರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಮನಸ್ಸು ಮಾಡಿದ್ರೆ ಯು ವಿಲ್ ಬಿ ವಾಶ್ಡ್ ಅವೇ. ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿನೇ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಇಟ್ ವಿಲ್ ಬಿ ವಾಶ್ಡ್ ಔಟ್.